ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 3040 ಸೈಟ್ನಲ್ಲಿ ಕಟ್ಟಿರುವಂತಹ ಮನೆದು ಮೊಸಾಯಿಕ್ ಟೈಲ್ಸಿನ ಮೇಲೆ ವಿಟ್ರಿಫೈಡ್ ಟೈಲ್ಸ್ ಅನ್ನು ಹಾಕ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನ 10-20 ವರ್ಷಗಳ ಹಿಂದೆ ಮನೆಯನ್ನು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ ಮೊಸಾಯಿಕ್ ಟೈಲ್ಸ್ ಹೆಚ್ಚಾಗಿ ಲಭ್ಯವಾಗಿರೋದ್ರಿಂದ ಮೊಸಾಯಿಕ್ ಟೈಲ್ಸ್ ಅನ್ನ ಫ್ಲೋರಿಂಗ್ ಅನ್ನ ಹಾಕ್ಸಿರ್ತಾರೆ. ಆದ್ರೆ ಈಗ ಅದು ಹಳೇದು ಅನ್ಸುತ್ತೆ. ಹಾಗಾಗಿ ಈಗ ಮೊಸಾಯಿಕ್ ಟೈಲ್ಸಿನ ಮೇಲೆನೆ ವಿಟ್ರಿಫೈಡ್ ಟೈಲ್ಸ್ ಅನ್ನ ಕಡಿಮೆ ವೆಚ್ಚ ಅಂದರೆ 1.5 ಲಕ್ಷದಲ್ಲಿ ನೀವು ಈಗ ಆಲ್ಟ್ರೇಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನೆಲ್ ಮೊದಲನೇ ಸರಿ ನೀವೇನೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ನಾವು ಇಮೇಜ್ ಅಲ್ಲಿ ತೋರಿಸ್ತಿರೋ ಹಾಗೆ ಫ್ಲೋರಿಂಗ್ ರಿನೋವೇಷನ್ ಅನ್ನ ಮಾಡ್ತಿರುವಂತದ್ದು ಲೆಫ್ಟ್ ಸೈಡ್ ಅಲ್ಲಿ ಇರೋದು ಮೊಸಾಯಿಕ್ ಟೈಲ್ಸ್, ರೈಟ್ ಸೈಡ್ ಅಲ್ಲಿ ತೋರಿಸ್ತಿರುವಂತದ್ದು ರಿನೋವೇಷನ್ ಆದ್ಮೇಲೆ ವಿಟ್ರಿಫೈಡ್ ಟೈಲ್ಸ್. ಈ ವಿಡಿಯೋಲಿ ನಾವು ತಗೊಂಡಿರೋದು 3040 ಸೈಟ್ ಮನೆಯನ್ನ ಕಾಸ್ಟ್ ಎಸ್ಟಿಮೇಷನ್ ಅನ್ನು ತೋರಿಸ್ತಾ ಇರೋದು ರಿನೋವೇಷನ್ ಐಡಿಯಾಸ್ ಅಲ್ಲಿ. 3040 ಸೈಟ್ ಹೌಸ್ ಟೋಟಲ್ ಬಿಲ್ಡಪ್ ಏರಿಯಾ 3040 ಸೈಟ್ ಅಲ್ಲಿ ಅಂದ್ರೆ 3040 ಮನೆ ಅಂದ್ರೆ 1200 ಸ್ಕ್ವೇರ್ ಫೀಟ್ ಮನೆದು ನಾವು ಕಾಸ್ಟ್ ಎಸ್ಟಿಮೇಷನ್ ಅಂತ ತಗೊಳ್ತಾ ಇರುವಂತದ್ದು. 1200 ಸ್ಕ್ವೇರ್ ಫೀಟ್ ಅಲ್ಲಿ ಫ್ಲೋರ್ ಏರಿಯಾ 1000 ಸ್ಕ್ವೇರ್ ಫೀಟ್. ಅದೇಗೆ 1000 ಸ್ಕ್ವೇರ್ ಫೀಟ್ ಬನ್ನಿ ನೋಡೋಣ. 1000 ಸ್ಕ್ವೇರ್ ಫೀಟ್ ಫ್ಲೋರ್ ಏರಿಯಾ ಹೇಗೆ ಅಂದ್ರೆ ನಾವು ಟಾಯ್ಲೆಟ್ಸ್, ಪೂಜಾ ರೂಮ್, ಫ್ಲೋರ್ಸ್, ವಾಲ್ಸ್ ಅಂಡ್ ಇಂಟೀರಿಯರ್ಸ್ನೆಲ್ಲ ನಾವು ಮೈನಸ್ ಮಾಡಿದ್ದೀವಿ. ಅದೆಲ್ಲ ನಾವು ಆವರೇಜ್ ಆಗಿ 200 ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡಿ 1000 ಸ್ಕ್ವೇರ್ ಫೀಟ್ಗೆ ನಾವು ಫ್ಲೋರ್ ಟೈಲ್ಸ್ ಅನ್ನ ರಿನೋವೇಷನ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ತೋರಿಸ್ತಾ ಇರುವಂಥದ್ದು ಕಾಸ್ಟ್ ಎಸ್ಟಿಮೇಷನ್ ಹಾಗೂ ಇನ್ಸ್ಟಾಲೇಷನ್ ಪ್ರೊಸೀಜರ್. ಹೇಗೆ ಟೈಲ್ಸ್ ಅನ್ನ ನೀವು ಮೊಸಾಯಿಕ್ ಟೈಲ್ಸ್ ಮೇಲೆ ವಿಟ್ರಿಫೈಡ್ ಟೈಲ್ಸ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಮೊದಲು ನಮ್ಗೆ ಬೇಕಾಗಿರೋದು ಟೈಲ್ಸ್. ಆ ಟೈಲ್ಸ್ ನಾವು ಆಗಲೇ ಹೇಳಿದಾಗೆ 1000 ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡಿದ್ದೀವಿ. ಇಂಟು 45 rupees per ಸ್ಕ್ವೇರ್ ಫೀಟ್ ಅಂತ ತಗೊಂಡ್ರೆ 45,000 rupees ಮೆಟೀರಿಯಲ್ ಅಂದ್ರೆ ಟೈಲ್ಸ್ ಆಗುತ್ತೆ. ನೆಕ್ಸ್ಟ್ ಲೇಬರ್ ಲೇಯಿಂಗ್ ಚಾರ್ಜಸ್ ಎಷ್ಟಾಗುತ್ತೆ ಅಂದ್ರೆ 1000 ಸ್ಕ್ವೇರ್ ಫೀಟ್ಗೆ 20 rupees ಆವರೇಜ್ ತಗೊಂಡ್ರೆ ನಮಗೆ 20,000 rupees ಲೇಬರ್ ಲೇಯಿಂಗ್ ಚಾರ್ಜಸ್ ಆಗುತ್ತೆ, ಟೈಲ್ಸ್ ಲೇಯಿಂಗ್ ಚಾರ್ಜಸ್. ನೆಕ್ಸ್ಟ್ ಅದಕ್ಕೆ ಬೇಕಾಗಿರುವಂತಹ ಸಿಮೆಂಟ್ 50 ಬ್ಯಾಗ್ಸ್ ಆವರೇಜ್ ತಗೊಂಡ್ರೆ 350 rupees ಪ್ರೈಸ್ ಆದ್ರೆ 17,500 rupees ಸಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಪೇಂಟಿಂಗ್ ಕಾಸ್ಟ್. ನಾವು ಟೈಲ್ಸ್ ಅನ್ನ ರಿನೋವೇಷನ್ ಮಾಡಿದ್ಮೇಲೆ ನಮ್ಮ ವಾಲ್ ಪೇಂಟಿಂಗ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಪೇಂಟಿಂಗ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಮೆಟೀರಿಯಲ್ ಪ್ಲಸ್ ಲೇಬರ್ ಓವರ್ ಆಲ್ ವಾಲ್ಸ್ ಪ್ಲಸ್ ಸೀಲಿಂಗ್ ಇಂಟೀರಿಯರ್ ಮಾತ್ರ 5200 ಸ್ಕ್ವೇರ್ ಫೀಟ್ ತಗೊಂಡ್ರೆ ಆವರೇಜ್ 5200 ಸ್ಕ್ವೇರ್ ಫೀಟ್ ಇದ್ರೆ ಇಂಟು 8 rupees per ಸ್ಕ್ವೇರ್ ಫೀಟ್ ಚಾರ್ಜ್ ಆದರೆ ನಮಗೆ 41,600 rupees ಪೇಂಟಿಂಗ್ ಚಾರ್ಜಸ್ ಆಗುತ್ತೆ. ಇದು ಮೆಟೀರಿಯಲ್ ಪ್ಲಸ್ ಲೇಬರ್. ಓವರ್ ಆಲ್ ನಮಗೆ ಟೈಲ್ಸ್ ಬೇಕಾಗಿರುವಂಥದ್ದು 45,000 rupees, ಲೇಬರ್ 20,000 rupees, ಸಿಮೆಂಟ್ 17,500 rupees ಹಾಗೂ ಪೇಂಟಿಂಗ್ 41,600 rupees. ಓವರ್ ಆಲ್ ನಮಗೆ ಟೈಲ್ಸ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಅಂದರೆ ಟೈಲ್ಸ್ ಅನ್ನು ಹಾಕ್ಸೋದಕ್ಕೆ ನಾವಿಲ್ಲಿ ಹಳೆ ಟೈಲ್ಸ್ ಅನ್ನೇನು ನಾವು ತೆಗಿತಾ ಇಲ್ಲ, ರಿಮೂವ್ ಮಾಡ್ತಾ ಇಲ್ಲ. ಇರುವಂತಹ ಟೈಲ್ಸ್ ಮೇಲೆ ವಿಟ್ರಿಫೈಡ್ ಟೈಲ್ಸ್ ಅನ್ನ ಹಾಕ್ತಿರುವಂಥದ್ದು. ಹಾಗೆ ನಮಗೆ ಓವರ್ ಆಲ್ ನಮಗೆ 1,24,100 rupees ಆಗುತ್ತೆ. ನೆಕ್ಸ್ಟ್ ಈಗ ಇನ್ಸ್ಟಾಲೇಷನ್ ಪ್ರೊಸೀಜರ್ ಬಗ್ಗೆ ಬರೋಣ. ಹೇಗೆ ಟೈಲ್ಸ್ ಅನ್ನ ಅಂದ್ರೆ ಟೈಲ್ಸ್ ಅನ್ನ ಹೇಗೆ ನೀವು ಹಾಕಬೇಕು ಅನ್ನೋದರ ಬಗ್ಗೆ ಒಂದು ಇನ್ಸ್ಟಾಲೇಷನ್ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ಫಸ್ಟ್ ವಾಲ್ ಟೈಲ್ಸ್ ಏನಿರುತ್ತೆ ಸ್ಕರ್ಟಿಂಗ್ ಟೈಲ್ ಅನ್ನ ನೀವು ರಿಮೂವ್ ಮಾಡಬೇಕಾಗುತ್ತೆ. ಆ ಸ್ಕರ್ಟಿಂಗ್ ಟೈಲ್ ಅನ್ನ ಹೇಗೆ ರಿಮೂವ್ ಮಾಡಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಚಿಪ್ಪಿಂಗ್ ಮಾಡಿದಾಗ ಪ್ಲಾಸ್ಟಿಂಗ್ ಎಲ್ಲ ಕಿತ್ತೋಗುತ್ತೆ, ಪ್ಲಾಸ್ಟಿಂಗ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾನು ಅಲ್ಲಿ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ರೆಡ್ ಲೈನ್ ಹೇಗಿದೆ ಹಾಗೆ ಮಿಷಿನ್ ಅನ್ನ ಯೂಸ್ ಮಾಡಿ, ನಾವು ಕಟಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಆ ರೆಡ್ ಲೈನ್ ಹೋಗಿದೆ ಎಲ್ಲ ಟೈಲ್ಸ್ ಮೇಲೆ, ಸ್ಕರ್ಟಿಂಗ್ ಟೈಲ್ ಮೇಲೆ ಹಾಗೆ ಕಟ್ ಮಾಡಬೇಕು. ಸೊ ಆಗ ಪ್ಲಾಸ್ಟಿಂಗ್ ಹಾಗೂ ಟೈಲ್ಸ್ ನಡುವೆ ಇರುವಂತಹ ಗ್ಯಾಪ್ ಆಗುತ್ತೆ. ಸೊ ನಂತರ ಸೈಡ್ ಇಂದ ನೀವು ಚಿಪ್ಪಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೈಡ್ ಇಂದ ಅಂದ್ರೆ ಎಲ್ಲಿ ಅಂದ್ರೆ ನಾನೀಗ ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತೀನಿ ನೋಡಿ. ಈ ಒಂದು ಜಾಗದಲ್ಲಿ ನೀವು ಚಿಪ್ಪಿಂಗ್ ಅನ್ನ ಮಾಡಿದಾಗ, ಚಿಪ್ಪಿಂಗ್ ಮಿಷಿನ್ ಯೂಸ್ ಮಾಡಿ ನೀವು ಚಿಪ್ಪಿಂಗ್ ಮಾಡಿದಾಗ ಈ ಒಂದು ಸೆಂಟರ್ ಪಾಯಿಂಟ್ ಏನಿದೆ ಆ ಟೈಲ್ಸ್ ಇಂದ ನೀವು ಚಿಪ್ಪಿಂಗ್ ಮಿಷಿನ್ ಯೂಸ್ ಮಾಡಿ ಚಿಪ್ಪಿಂಗ್ ಮಾಡಿದಾಗ ಪ್ಲಾಸ್ಟಿಂಗ್ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗೋದಿಲ್ಲ. ನೆಕ್ಸ್ಟ್ ಸೈಡ್ ಸ್ಕರ್ಟಿಂಗ್ ಟೈಲ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನೀವು ಅದನ್ನ ವೇಸ್ಟ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿ ಇವಾಗ ಪಿಕ್ಚರಲ್ಲಿ ನೋಡ್ತಿರೋ ಹಾಗೆ ಮಿಷಿನ್ ಅನ್ನ ಯೂಸ್ ಮಾಡಿ ಟೈಲ್ಸ್ ಅನ್ನ ರಫ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಟೈಲ್ಸ್ ನೆಕ್ಸ್ಟ್ ಟೈಲ್ಸ್ ಇನ್ನೊಂದು ಹಾಕ್ಬೇಕಾದ್ರೆ ಅದು ಕ್ಲೀನ್ ಆಗಿ ಸೆಟ್ ಆಗುತ್ತೆ. ಸೊ ಹಾಗೆ ಟೈಲ್ಸ್ ಅನ್ನ ಸ್ವಲ್ಪ ರಫ್ ಮಾಡ್ಕೊಳ್ಳಿ. ನಂತರ ಟೈಲ್ಸ್ ಅನ್ನ ಸಿಮೆಂಟ್ ಯೂಸ್ ಮಾಡಿ ನಾವು ಲೇಯಿಂಗ್ ಅನ್ನ ಮಾಡಬಹುದು. ಲೇಯಿಂಗ್ ಆದಮೇಲೆ ಸ್ವಲ್ಪ ಕ್ಯೂರಿಂಗ್ ಮಾಡಿ, ಕ್ಯೂರಿಂಗ್ ಮಾಡಿದ ನಂತರ ಆ ಗ್ಯಾಪ್ ಫಿಲ್ ಟೈಲ್ಸ್ ಜಾಯಿಂಟಿಗೆ ಗ್ರೌಟಿಂಗ್ ಅನ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ.
ಇದು ಇನ್ಸ್ಟಾಲೇಷನ್ ಪ್ರೊಸೀಜರ್. ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.